ನಮಸ್ಕಾರ ವೀಕ್ಷಕರೇ, ಮುಖದ ಸೌಂದರ್ಯ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಹಲ್ಲು ಮತ್ತು ತುಟಿಗಳು. ಶುಚಿಯಾದ ಹಲ್ಲುಗಳು, ಆಕರ್ಷಕವಾದ ತುಟಿಗಳು ನಮ್ಮ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಲಿಪ್ಸ್ಟಿಕ್ ಹಚ್ಚಿದರೂ ಬೇಗನೆ ಬಣ್ಣ ಕಳೆದುಕೊಂಡು ಮಂಕಾಗುತ್ತಿದೆಯೇ? ಚಿಂತಿಸಬೇಡಿ. ಲಿಪ್ಸ್ಟಿಕ್ ಹಚ್ಚುವ ಮುನ್ನ ಒದ್ದೆಯಿಲ್ಲದಂತೆ ತುಟಿಗಳನ್ನು ಒರೆಸಿ, ನಂತರ ಲಿಪ್ಸ್ಟಿಕ್ ಹಚ್ಚಿ, ಅದರ ಮೇಲೆ ಲಘುವಾಗಿ ಪೌಡರ್ ಹಚ್ಚಿ, ಮತ್ತೆ ಅದರ ಮೇಲೆ ಮತ್ತೊಮ್ಮೆ ಲಿಪ್ಸ್ಟಿಕ್ ಹಚ್ಚಿ. ಲಿಪ್ಸ್ಟಿಕ್ ಹೆಚ್ಚು ಕಾಲ ಪ್ರಕಾಶಮಾನವಾಗಿರುತ್ತದೆ. ನಿಮ್ಮ ಹಲ್ಲುಗಳು ಬಹಳ ಮಂಕಾಗಿವೆಯೇ? ಹಾಗಾದರೆ ವಾರಕ್ಕೊಮ್ಮೆ ಉಪ್ಪು ಬೆರೆಸಿದ ನಿಂಬೆ ರಸದಲ್ಲಿ ಹಲ್ಲುಗಳನ್ನು ಉಜ್ಜಿ ತೊಳೆಯಿರಿ. ಹಲ್ಲುಗಳು ಹೊಳಪೇರಿ ಮಿಂಚುತ್ತದೆ. ಪಾರ್ಟಿ, ಮದುವೆ ಮುಂತಾದ ಮುಖ್ಯ ಸಮಾರಂಭಗಳಿಗೆ ಹೋಗುವ ಮುನ್ನ ನಿಂಬೆ ರಸ, ಉಪ್ಪಿನ ಮಿಶ್ರಣದಿಂದ ಹಲ್ಲುಜ್ಜಿ. ಒಂದೆರಡು ತೊಟ್ಟು ನಿಂಬೆ ರಸ ಬೆರೆಸಿದ ನೀರಿನಿಂದ ಬಾಯಿ ಮುಕ್ಕಳಿಸಿ. ಹಲ್ಲುಗಳು ಶುಭ್ರವಾಗಿ ಹೊಳೆಯುತ್ತದೆ. ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡಲೇ ಹಲ್ಲುಗಳನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳಬೇಕು. ಊಟವಾದ ನಂತರ ಹಲ್ಲುಜ್ಜಿ ಬಾಯಿ ಮುಕ್ಕಳಿಸಬೇಕು. ಚಳಿಗಾಲದಲ್ಲಿ ತುಟಿಗಳು ಒಡೆಯುವುದು ಸಹಜ. ಈ ಸಮಸ್ಯೆಯ ಪರಿಹಾರಕ್ಕೆ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ತುಟಿಗಳಿಗೆ ತುಪ್ಪ ಹಚ್ಚಿಕೊಳ್ಳಬೇಕು. ಇದರಿಂದ ತುಟಿ ಒಡೆಯುವುದಿಲ್ಲ, ಅಲ್ಲದೆ ಗುಲಾಬಿ ಬಣ್ಣದಂತೆ ಆಕರ್ಷಿಸುತ್ತದೆ. ತುಟಿಗಳ ಆರೋಗ್ಯ ಕಾಪಾಡಿಕೊಳ್ಳಲು ಲಿಪ್ಸ್ಟಿಕ್ ಹೆಚ್ಚಾಗಿ ಬಳಸಬೇಡಿ. ರಾತ್ರಿ ಮಲಗುವ ಮುನ್ನ ಲಿಪ್ಸ್ಟಿಕ್ ಶುಭ್ರಗೊಳಿಸುವುದನ್ನು ಮರೆಯಬೇಡಿ. ಲಿಂಬೆ ರಸದಲ್ಲಿ ಉಪ್ಪು ಕಲಸಿ ಪೇಸ್ಟಿನಂತೆ ಮಾಡಿ ಹಲ್ಲುಜ್ಜಿದರೆ ಹಲ್ಲುಗಳ ಮೇಲಿನ ಪಾಚಿ ತೊಲಗುತ್ತದೆ. ಕಿತ್ತಳೆ ಹಣ್ಣಿನ ಗೊಜ್ಜನ್ನು ಬಿಸಿಲಿನಲ್ಲಿ ಒಣಗಿಸಿ ಮೆತ್ತಗೆ ಪುಡಿ ಮಾಡಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಬೆರೆಸಿ ಹಲ್ಲು ಪುಡಿಯಂತೆ ಉಪಯೋಗಿಸಿದರೆ ಹಲ್ಲುಗಳು ಬೆಳ್ಳಗೆ ಹೊಳೆಯುತ್ತದೆ. ಸುಂದರವಾದ, ಆಕರ್ಷಕವಾದ ತುಟಿ ಒಣಗಿರಬಾರದು. ಅದಕ್ಕೆಂದು ಅತಿಯಾಗಿ ಒದ್ದೆ ಮಾಡುತ್ತಿರಬಾರದು. ನೈಸರ್ಗಿಕವಾದ ತೇವಾಂಶದಿಂದ ಕೂಡಿ ಬಿರುಕುಗಳಿಲ್ಲದೆ ಸಮಾನವಾಗಿ ತೋರುವ ತುಟಿಗಳು ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ. ಇದಕ್ಕಾಗಿ ದಿನಾಲು ತುಟಿಗಳಿಗೆ ಬೆಣ್ಣೆ ಅಥವಾ ತುಪ್ಪ ಹಚ್ಚುತ್ತಾ ಬನ್ನಿ. ಇದು ತುಟಿಗಳಿಗೆ ಹೊಳಪು ಮತ್ತು ಆಕರ್ಷಣೆ ನೀಡುತ್ತದೆ. ತುಟಿಗಳಿಗೆ ಲಿಪ್ಸ್ಟಿಕ್ ಹಚ್ಚುವ ಮುನ್ನ ಅವುಗಳಿಗೆ ಪೌಡರ್ ಹಾಕಿ ಅದರ ಮೇಲೆ ಲಿಪ್ಸ್ಟಿಕ್ ಹಚ್ಚಿ. ಲಿಪ್ಸ್ಟಿಕ್ ಹೆಚ್ಚು ಕಾಲ ಕರಗದೇ ಇರುತ್ತದೆ. ಮಲಗುವ ಮುನ್ನ ಹಾಲಿನ ಕೆನೆಯನ್ನು ತುಟಿಗಳಿಗೆ ಸವರುವುದರಿಂದ ತುಟಿಗಳು ಮೃದುವಾಗಿಯೂ ಒಳ್ಳೆಯ ರಂಗು ಬರುವಂತೆ ಮಾಡುತ್ತದೆ. ನಿಮ್ಮ ಆಹಾರದಲ್ಲಿ ಹಾಲು, ಬೆಣ್ಣೆ, ತರಕಾರಿ, ಹಣ್ಣುಗಳನ್ನು ಹೆಚ್ಚಿಗೆ ಸೇರಿಸಿ. ದಿನಾಲು ತುಟಿಗೆ ನಿಂಬೆ ರಸ ಹಚ್ಚಿ 10 ನಿಮಿಷಗಳ ನಂತರ ತೊಳೆಯಿರಿ. ಹೀಗೆ ಮಾಡುತ್ತಾ ಬಂದರೆ ತುಟಿಗಳ ಬಣ್ಣ ತಿಳಿಯಾಗುತ್ತದೆ. ಕೊತ್ತಂಬರಿ ರಸವನ್ನು ರಾತ್ರಿ ವೇಳೆಯಲ್ಲಿ ತುಟಿಗೆ ಹಚ್ಚಿಕೊಂಡರೆ ಒಡೆದಿರುವುದು ನಿವಾರಣೆಯಾಗಿ ಅದರ ಅಂದ ಹೆಚ್ಚುತ್ತದೆ. ಪ್ರತಿದಿನವೂ ತುಟಿಗಳಿಗೆ ಜೇನು ಸವರುತ್ತಿದ್ದರೆ ತುಟಿ ಒಡೆಯುವುದಿಲ್ಲ. ಹಲ್ಲುಗಳು ಬಲವಾಗಿರಬೇಕಾದರೆ ಬಿಸಿಯಾದ ಕಾಫಿ, ಟೀ ಏನಾದರೂ ಕುಡಿದ ತಕ್ಷಣ ತಣ್ಣೀರು ಕುಡಿಯಬಾರದು. ನೀವು ಪ್ರತಿನಿತ್ಯ ಬಳಸುವ ಲಿಪ್ಸ್ಟಿಕ್ ಅನ್ನು ಫ್ರಿಜ್ಜಿನಲ್ಲಿಟ್ಟರೆ ಯಾವಾಗಲೂ ಫ್ರೆಶ್ ಆಗಿಯೂ ಇರುವುದಲ್ಲದೆ ಕೆಡುವ ಸಾಧ್ಯತೆ ಇರುವುದಿಲ್ಲ. ಪ್ರತಿದಿನ ಊಟದ ನಂತರ ಸೇಬು, ಮೂಲಂಗಿ ಅಥವಾ ಕ್ಯಾರೆಟ್ಗಳನ್ನು ತಿನ್ನುವುದರಿಂದ ಹಲ್ಲುಗಳು ಫಳಫಳನೆ ಹೊಳೆಯುತ್ತದೆ. ಪುದೀನ ರಸಕ್ಕೆ ಸ್ವಲ್ಪ ನೀರು ಸೇರಿಸಿ ಬಾಯಲ್ಲಿ ತುಂಬಿಕೊಂಡು 2 ನಿಮಿಷ ಬಿಟ್ಟು ಉಗುಳಬೇಕು. ದುರ್ವಾಸನೆ ಬರುವುದಿಲ್ಲ. ಬಾದಾಮಿ ಕುಟ್ಟಿ ತೆಗೆದ ನಂತರ ಅದರ ಹೊರಗಿನ ಗಟ್ಟಿಯಾದ ಸಿಪ್ಪೆಯನ್ನು ಸುಟ್ಟು ಅದರ ಬೂದಿಯಿಂದ ಹಲ್ಲುಗಳನ್ನು ಉಜ್ಜಿದರೆ ಹಲ್ಲುಗಳು ಗಟ್ಟಿಯಾಗುತ್ತದೆ. ಹಸಿ ತರಕಾರಿ, ಹಣ್ಣುಗಳು, ಕಬ್ಬು ಇವುಗಳನ್ನು ಹಲ್ಲಿನಿಂದ ಕಚ್ಚಿ ತಿನ್ನಿ. ಇದು ಹಲ್ಲುಗಳಿಗೆ ಸೂಕ್ತ ವ್ಯಾಯಾಮ ನೀಡಿ ಅವುಗಳನ್ನು ಗಟ್ಟಿಯಾಗಿಸುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.